ಓಡ್ರ ಇದು ಸರ್ಗಾಟ. ಓಡ್ರ ಇದು ಸರ್ಗಾಟ. ಓಡ್ರ ಇದು ಸರ್ಗಾಟ. ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಹೊಡಿರಿ ನಗರಿ ಊದಿರಿ ತುತ್ತೂರಿ. ಹೊಡಿರಿ ನಗರಿ ಊದಿರಿ ತುತ್ತೂರಿ. ಎರಡು ಸ್ಟೆಪ್ಪು ಹಾಕಿ ಬಿಡೋಣ. ಸರ್ಜ ಬಂದ ಸರ್ಜಾ, ಸರ್ಜ ಬಂದ ಸರ್ಜಾ, ಸರ್ಜ ಬಂದ ಸರ್ಜಾ. ಅಕ್ಕ ಅಕ್ಕ ಎಂತಾಯ್ತು ಮಾರ್ರೆ? ಅದು ಕೆಟ್ಟ ಕನ್ಸ್ ಬಿದ್ಬಿಟ್ಟಿತ್ತು ಕಣೆ. ಕೆಟ್ಟ ಕನ್ಸ? ಎಂತ ಕನ್ಸ್ ಮಾರ್ರೆ? ನಿಮ್ ಕೋತಿ ಗ್ಯಾಂಗ್ ಇದೆಯಲ್ಲ, ನಿಮ್ಗಳ ಜೊತೆ ಎಲ್ಲ ಸೇರ್ಕೊಂಡು ನಾನು ರೀಲ್ಸ್ ಮಾಡ್ತಾ ಇದ್ದೆ. ಬಾ ಅದು ಎಲ್ಲಿ ಮಾರ್ರೆ ಕೆಟ್ಟ ಕನ್ಸು? ಅದು ಒಳ್ಳೆ ಕನ್ಸು ಮಾರ್ರೆ. ಹೌದಾ ಅಕ್ಕ ನಿಮ್ಗೊಂದು ವಿಷಯ ಗೊತ್ತುಂಟಾ? ಏನು? ನಾವೆಂತ ಅನ್ಕೊಳ್ತೇವೆ, ನಮ್ಗೆ ಎಂತ ಆಸೆ ಇರ್ತದ ಅದೇ ಕನ್ಸು ಬೀಳ್ತದಂತೆ ಮಾರ್ರೆ. ಮೇ ಬಿ ನಿಮ್ಗೆ ರೀಲ್ಸ್ ಮಾಡೋ ಆಸೆ ಇರ್ಬೇಕು. ಹೌದಾ? ಹೌದು ಕಣೆ, ನಂಗೂ ರೀಲ್ಸ್ ಮಾಡೋ ಆಸೆ ತುಂಬಾ ಇದೆ. ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡೋ ಮಾರ್ರೆ, ಒಳ್ಳೆ ಟ್ರೆಂಡಿಂಗ್ ಸಾಂಗ್ ರೀಲ್ ಮಾಡಿ ಟ್ರೆಂಡಿಂಗ್ ಸ್ಟಾರ್ ಆಗುವ ಮಾರ್ರೆ. ಯಾವ್ದು ಮಾಡೋಣ? ಅದೇ ವಿಕ್ಕಿ ಕೌಶಲ್ದು ತೋ ಬಾತ್ ಬಾ ತೋ ಬಾತ್ ಬಾ. ಕರೆಕ್ಟ್. ಹಾ, ನೀನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ವಾ ತಗೊಂಡಿರೋದು? ಅದ್ರಲ್ಲಿ 2ನೇ ಚಾಪ್ಟರ್ದು 2ನೇ ಲೈನ್ ಯಾವ್ದೇಳು? ಅಕ್ಕ ನೀವು ಮಲ್ಕೊಂಡು ಕನ್ಸ್ ಕಾಣಿ ಮಾರೆ, ನಾ ಬರ್ತೇನೆ. ಆಹಾ, ಲೇ ನೀನ್ ರೀಲ್ಸ್ ಮಾಡೋವಾಗ ಇರೋ ಜೋಶು ಓದೋವಾಗ ಇರಲ್ವಲ್ಲೇ. ಇಡೀ ಹಾಸ್ಟೆಲ್ ಗರ್ಲ್ಸ್ಗೆಲ್ಲ ಅರ್ಧ ರೀಲ್ಸ್ ಹುಚ್ಚಿಡ್ಸಿರೋದೇ ಇವಳು. ಹೆಂಗ್ ಉದ್ಧಾರ ಆಗ್ತಾಳೋ ಏನೋ. ಎಲ್ಲಿ ರೀಲ್ಸ್? ನಾನ್ಯಾಕಪ್ಪ ರೀಲ್ಸ್ ಮಾಡೋಣ ಅಂತ ಇದ್ದೀನಿ, ನನಗೂ ರೀಲ್ಸ್ ಹುಚ್ಚಿಡಿಸ್ಬಿಟ್ಟು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಚಡ್ಡಿ ಚಿಕ್ಕಿರು. ರಂಬೆ ಅಲ್ಲಲ್ಲ ಊರ್ವಶಿ. ಆಹಾ, ಮಲ್ಕೊಂಡಿರ್ಬೇಕಾದ್ರೂ ಮೇಕಪ್ ಹಾಕೊಳ್ಳೋರು ಇಬ್ರೆ. ಒಂದು ಸೀರಿಯಲ್ ಅವರು, ಇನ್ನೊಂದು ಈ ಹಾಸ್ಟೆಲ್ ಹುಡುಗಿರು. ಮಾಡ್ತೀನಿ ಇವತ್ತು ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ.
ಏಯ್ ಕಳ್ಳನ್ ಮಗ್ನೆ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಕಾಲ್ ಮುರಿದು ಕಲ್ವಾಡ ಕೊಟ್ಬಿಡ್ತೀನಿ. ಎಂತಕ್ಕ ಇಷ್ಟೊತ್ತಿಗೆ? ಇವ್ನ್ ಯಾರು ಮಾರೆ ಕಳ್ಳ? ಇವನ್ ಯಾರಕ್ಕ ಇಷ್ಟೊತ್ತಲ್ಲಿ ಹೇಗ್ ಬಂದ? ಹಾ, ಅವನ್ ಬರ್ದೆ ಇನ್ನೆಲ್ಲ ಹೋಗ್ತಾನೆ? ನೀವೇ ಬಾರಪ್ಪ ಅಂತ ಡೋರ್ ಓಪನ್ ಮಾಡಿ ಮಲ್ಗಿದಿರಲ್ಲ, ಎಮ್ಮೆಗಳ ತರ ಡೋರ್ ಲಾಕ್ ಮಾಡದೆ ಮಲ್ಕೊಂಡಿದಿರಲ್ಲ. ಕಳ್ಳ ಬರ್ದೆ ಇನ್ಯಾರೇ ಬರ್ತಾರೆ? ಅಯ್ಯೋ, ಕಳ್ಳ 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 ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ಬೇಡಿ, ನಾನು ಕಳ್ಳ ಅಲ್ಲ. ಓಹೋ, ನೀನ್ ಕಳ್ಳ ಅಲ್ವಾ? ಮತ್ತಿನ್ಯಾರ ಇವನು? ದಾರಿ ತಪ್ಪಿ ನಾನು ಬಂದೆ ರಾಂಗ್ ರೂಟಲ್ಲಿ. ಅಯ್ಯೋ ಕಳ್ಳನ್ ಮಗ್ನೆ, ಕಳ್ಳನ್ನ ಕಳ್ಳ ಅಂದೆ ಇನ್ನೇನ್ ಶ್ರೀಮಂತ ಧೀಮಂತ ಹೃದಯವಂತ ಅಂತ ಅನ್ಬೇಕಾ? ಅಕ್ಕ, ನಾನ್ ಕಳ್ಳ ಅಲ್ಲ ಅಕ್ಕ, ಭಗ್ನ ಪ್ರೇಮಿ ಅಕ್ಕ, ಭಗ್ನ ಪ್ರೇಮಿ. ಭಗ್ನ ಪ್ರೇಮಿನ ಅಂದ್ರೆ? ಎಲ್ರು ಈ ಗೋಣಿ ಚೀಲದೊಳಗಡೆ ನೋಡಿ. ಬೇಬಿ, ಇವತ್ ನಾನು ನಿನ್ನ ಮೀಟ್ ಮಾಡ್ಲೇಬೇಕು, ನಿನಗ್ ಪ್ರಪೋಸ್ ಮಾಡ್ಲೇಬೇಕು ಅಂತ ಮಧ್ಯ ದಾರಿಲಿ ಗಾಡಿ ಕೆಟ್ಟು ನಿಂತಿದ್ರು. ಎಷ್ಟು ದೂರದಿಂದ ಓಡ್ಕೊಂಡ್ ಬಂದೆ ಗೊತ್ತಾ? ಹೌದಾ? ಮತ್ತೇನ್ ತಗೊಂಬಂದಿ? ಇಲ್ಲ, ಜೊತೆಗೆ ಐಫೋನು ತಗೊಂಬಂದೆ. ಐಫೋನು? ಐ ಲವ್ ಯು. ಐ ಲವ್ ಯು ಟು. ಅಲ್ಲ ಕಣೋ, ಐಫೋನ್ ಕೊಡಿಸ್ದೆ, ಐ ಲವ್ ಯು ಹೇಳ್ದೆ, ಆ ಹುಡ್ಗಿ ಫೇಸೇ ತೋರಿಸ್ಲಿಲ್ವಲ್ಲೋ? ಹೌದು ಹೌದು. ಆ ಹುಡುಗಿ ಪೇಸ್ ಕಟ್ ನೋಡಕ್ಕೆ ಅಷ್ಟೊಂದು ಆಸೆನಾ ನಿಮ್ಗೆ? ಖಂಡಿತವಾಗ್ಲು. ಬಗ್ಗಿ ಮತ್ತೆ ಏನಿನ್ನವನ ನನ್ ಸಂಬಂಧ ಐಫೋನ್ ತಂದಿದ್ದೀನ? ಹೂಚಿನ, ನಿನಗ್ ತರದೆ ಇನ್ಯಾರಕ್ ತರ್ಲಿ? ನಿನ್ಗೋಸ್ಕರ ನಾನು ತರ್ತಾ ಇರೋ 2ನೇ ಐಫೋನ್ ಇದು. ಐ ಲವ್ ಯು. ವಾ ವಾ ವಾ, ಥ್ಯಾಂಕ್ ಯು. ಐ ಲವ್ ಯು ಟು ಚಿನ್ನ. ಇವಳ? ಇವಾಳೆ. ಏಯ್, ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವೇನೆ? ನಿಮ್ಮಂತವ್ರಿಂದಾನೆ ನಮ್ ಹಾಸ್ಟೆಲಿಗೆ ಕೆಟ್ಟ ಹೆಸರು. ಸಾರಿ ಅಕ್ಕ. ನೀನ್ ಸಾರಿನ ತಗೊಂಡೋಗಿ ತಿಪ್ಪೆಗ್ ಬಿಸಾಕು. ಏಯ್, ಇವನ್ನ ಯಾಕೆ ಇಷ್ಟೊತ್ನಲ್ಲಿ ಹಾಸ್ಟೆಲಿಗೆ ಕರ್ಸ್ಕೊಂಡಿದ್ಯಾ? ಲವ್ ಮಾಡೋದಿದ್ರೆ ಆಚೆ ಕಡೆ ಮಾಡ್ಕೋ, ಅದನ್ ಬಿಟ್ಬಿಟ್ಟು ಇವ್ನ ಹಾಸ್ಟೆಲ್ಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಕರ್ಸ್ಕೊಂಡಿದ್ಯಾ? ಲೇ ತಿಪ್ಪೆ ಸಾರ್ಸೋನೆ, ನಿನ್ಗಾದ್ರೂ ಬುದ್ಧಿ ಇಲ್ವೇನೋ? ಹುಡುಗಿರ್ ಹಾಸ್ಟೆಲ್ಗೆ ರಾತ್ರಿ ಹೊತ್ತು ಬರಬಾರ್ದು ಅಂತ. ಅಕ್ಕ, ನಾನು ಈ ಹಾಸ್ಟೆಲ್ ಬಂದಿದ್ದು ಇವಳ ಜೊತೆ ಲವ್ ಮಾಡಕೋ ರೊಮ್ಯಾನ್ಸ್ ಮಾಡಕೋ ಅಲ್ಲ. ಇನ್ನೇನಕ್ಕೋ ಬೇವರ್ಸಿ? ನೀವು ಮಾತಾಡ್ತಿದ್ರೆ ಬೇವರ್ಸಿ ತಿಪ್ಪೆ ಸಾರ್ಸೋನು ಕಳ್ಳ ಅಂತೆಲ್ಲ ಬೈಬೇಡಿ ಅಕ್ಕ ನೀವು. ಸರಿ ಆಯ್ತು, ಬೈಯಲ್ಲ, ಅದೇನ್ ಹೇಳು. ಇನ್ನು ಫ್ಲಾಶ್ ಬ್ಯಾಕ್ ಮುಗ್ದಿಲ್ಲ, ಬಗ್ಗಿ ಇಲ್ಲಿ. ಐ ಲವ್ ಯು. ಐ ಲವ್ ಯು ಟು. ಬರೀ ರೋಸ್ ಅಷ್ಟೇ ತಂದಿದ್ದೀನ? ಮತ್ತೆ ಇನ್ನೇನ್ ಬೇಕು? ಐಫೋನ್ ಬೇಕು ನನಗೆ. ಹೋದ್ ತಿಂಗಳೇ ಕೊಡ್ಸಿದ್ನಲ್ಲ. ಅದ್ ನಮ್ಮಪ್ಪ ಕೊಟ್ಟೆ. ಹೋದ್ ವಾರ ಕೊಡ್ಸಿದ್ದು? ನಮ್ಮಕ್ಕ ಹೋದ ವಾರ ತವ್ರ ಮನೆಗೆ ಅಂತ ಬಂದಿದ್ಲಪ್ಪ. ಹಂಗ ಬರ್ಗೈಲಿ ಏನ್ ಕಳ್ಸುದಂತ ಹೇಳಿ ಆ ಐಫೋನ್ ಕೊಟ್ಟು ಕಳಿಸ್ತೆ. ಮತ್ ಇವಾಗ ನನಗ ರೀಲ್ಸ್ ಮಾಡಾಕ. ನಿನ್ ಕೇಳ್ದಾಗೆಲ್ಲ ಐಫೋನ್ ಕೊಡ್ಸಕ್ಕೆ ನಿಮ್ಮ ಅಪ್ಪ ದುಡ್ಡು ಕೊಡ್ತಾನ? ಅಯ್ಯ ನಿಮ್ಮ ಅವನ, ನಮ್ಮ ಅಪ್ಪನ ಬಗ್ಗೆನ ಮಾತಾಡ್ತೀಯ? ಹೋಗ್ಲೆ, ಬ್ರೇಕಪ್ ಐಫೋನ್ ಕೊಡ್ಸೋ ಯೋಗ್ಯತೆ ಇಲ್ಲ. ನಾನ್ ಪ್ರೀತಿಯಿಂದ ಕೊಡ್ಸಿದ್ ಹೂವ. ನೀನೇ ನನ್ನ ಹತ್ರ ಬ್ರೇಕಪ್ ಮಾಡ್ಕೊಳ್ಳೋದು, ನಾನೇ ನಿನ್ನ ಹತ್ರ ಬ್ರೇಕಪ್ ಮಾಡ್ಕೊತೀನಿ. ಬ್ರೇಕಪ್ ಮುಚ್ಕೊಂಡು ನಾನು ಇದುವರೆಗೂ ಕೊಡ್ಸಿರೋ ಗಿಫ್ಟ್ಸು ಐಫೋನ್ ಎಲ್ಲ ವಾಪಸ್ ಕೊಟ್ಟೋ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ನಿನ್ ಮುಷ್ಟಿಡಿನ ಒಂದ್ಸತಿ ಕನ್ನಡ ನೋಡ್ಕೊಂಡಿ ಏನ? ಕೊಡಂಗ ಇವಳ ಹತ್ರ ಇದೆಲ್ಲ ಹೆಂಗ್ ವಸೂಲಿ ಮಾಡೋದಂತ ನಂಗೆ ಗೊತ್ತಿದೆ, ಮಾಡ್ತೀನಿ. ಇದೇ ನನ್ನ ಬದುಕು ಜಟಕ ಬಂಡಿ. ಏಯ್ ದರ್ಬೇಸಿ, ಅದಕ್ ನೀನ್ ಯಾಕೋ ಇಷ್ಟೊತ್ನಲ್ಲಿ ಹಾಸ್ಟೆಲಿಗೆ ಬಂದಿದ್ಯಾ? ನಾನ್ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಕದ್ಕೊಂಡು ಅಲ್ಲ ವಾಪಸ್ ತಗೊಂಡು ಹೋಗಕ್ ಬಂದಿದ್ದೀನಿ. ಏಯ್, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡೇನಾದ್ರು. ಅವಳೆಲ್ಲಿ ಮಾತಾಡ್ತಾಳಕ್ಕ? ನಾನ್ ಕೊಟ್ಟಿರೋ ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಿರ್ತಾಳ ಅಷ್ಟೇ. ಸುಮ್ನೆ ನನ್ನ ಫೋನ್ ತಗೊಂಡಿದ್ದೀನಿ, ಗಿಫ್ಟ್ಸ್ಗಳೆಲ್ಲ ವಾಪಸ್ ಕೊಡಕ್ ಹೇಳಿ ಅಕ್ಕ. ಓಯ್,
ಎಂತೆಂತ ಗಿಫ್ಟ್ ಕೊಟ್ಟಿದ್ದಿ ಮಾರೆ ಅವಳಿಗೆ? ಬರ್ತ್ಡೇಗೆ ಬಟ್ಟೆ, ಉಗಾದಿಗೆ ಉಂಗ್ರ, ಸಂಕ್ರಾಂತಿಗೆ ಸರ. ಸಾಲ್ದು ಅಂತ ಝಾರಾ ಬ್ಯಾಗು, ಮೈಕಲ್ ಕಾರಸ್ ವಾಚು, ಡ್ಯಾನಿಯಲ್ ವೆಲ್ಲಿಂಗ್ಟನ್ ವಾಚು. ಇವಳು ಜಿಮ್ಗೆ ಹೋಗ್ತೀನಿ ಅಂದ್ಲು ಅಂತ ಅದಕ್ಕೆ ಶೂಸಿಗೆ ಮ್ಯಾಚ್ ಆಗೋ ಥರ ಪ್ಯಾಂಟಿಗೆ ಮ್ಯಾಚ್ ಆಗೋ ಥರ ಟೀ ಶರ್ಟು. ಅಷ್ಟೇ ಯಾಕೆ, ಇವಾಗ ನೀನು ಹಾಕೊಂಡಿರೋ ಟೀ ಶರ್ಟ್ ಅವಳು ಕೊಡ್ಸಿದ್ದು ನಾನು. ಕೊನೆಗೆ ಇವಳು ಓಡಾಡೋಕೊಂದು ಗಾಡಿ, ಬಾಡಿಗೊಂದು ಸೆಂಟು. ಏಯ್, ನಿನಗೆ ಸ್ವಲ್ಪ ಬುದ್ಧಿ ಇಲ್ವೇನೆ? ನಿಮ್ಮಂತವ್ರಿಂದಾನೆ ನಮ್ಮ ಹಾಸ್ಟೆಲಿಗೆ ಕೆಟ್ಟ ಹೆಸರು. ಎಲ್ಲ ಗಿಫ್ಟ್ನು ತುಂಬ ಕೊಟ್ಟು ಕಳ್ಸಿದ್ರೆ ಸರಿ. ಇವಾಗ ಕೊಟ್ಟು ಕಳ್ಸೆ. ಏಯ್ ತುಂಬ್ರೆ, ಹಾಕಿರ ಬೇಗ ಹಾಕಿರ. ಹಾಕು ಮಾರೆ, ಅದು ಕೂಡ ಹಾಕ. ಡೋರ ಹಾಕ್ ಮಾರೆ. ಕೊಡೆ ಇಲ್ಲಿ. ಹಾಕ. ಏಯ್ ಓಕೆ, ಕೊಡು ಮಾರೆ, ಹಾಕದು. ತಗೋ ಮಾರೆ. ಲೇ, ಇಷ್ಟೊಂದು ಗಿಫ್ಟ್ ಕೊಡ್ಸಿದ್ಯೇನೋ ಇವಳಿಗೆ? ಅಕ್ಕ, ನಿಮಗೆ ಗೊತ್ತಿಲ್ಲ, ಇವಳು ದೊಡ್ಡ ಟ್ಯಾಕ್ಸ್ ಆಫೀಸರು. ಗಿಫ್ಟ್ ಕೊಡದೆ ಏನು ಮೂವೇ ಮಾಡ್ತಾ ಇರ್ಲಿಲ್ಲ. ಇವಳಿಗೆ ಗಿಫ್ಟ್ ಕೊಡ್ಸಿ ನಂದೊಂದು ಕಿಡ್ನಿನೇ ಮಾರ್ಕೊಂಡಿದ್ದೀನಿ. ನೋಡ್ತೀರಾ? ಬೇಡ. ನಮ್ಮ ಹಾಸ್ಟೆಲ್ ಮರ್ಯಾದಿನೇ ಹರಾಜ್ ಆಗ್ತಾ ಇದೆಯಲ್ಲೇ. ನೋಡು, ನೀನ್ ಐಟಮ್ ಎಲ್ಲ ಸಿಕ್ತಲ್ಲ, ಜಾಗ ಖಾಲಿ ಮಾಡ್ತಾ ಇರು. ಅಕ್ಕ, ನಿನ್ ಬರ್ತ್ಡೇಗೆ ಅಂತ ಇವಳು ಗಿಫ್ಟ್ ಮಾಡಿದ್ದು ಉಂಗ್ರ ನನ್ ದುಡ್ಡಲ್ಲಿ ಕೊಡ್ಸಿದ್ದು. ಹೋಗೋ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಅಂದಂಗೆ ನಿಮ್ ಟೀ ಶರ್ಟ್. ಆಯ್ತು ಅಕ್ಕ. ಏಯ್ ಮುಚ್ಚೆ ಬಾಯಿ. ನಮ್ಮ ಹಾಸ್ಟೆಲ್ ಮರ್ಯಾದಿನೇ ತೆಗ್ದ್ಬಿಟ್ಟಲ್ಲೇ. ನಿನ್ ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ. ಏಯ್, ನೀವುಗಳು ಅವಳ ಬುದ್ಧಿನೇ ಕಲ್ತು ಬಿಡ್ಬೇಡಿ. ನೀವಾದ್ರೂ ನೆಟ್ಟಗ್ ಬುದ್ಧಿ ಕಲೀರಿ. ಬಿತ್ಕೊಳ್ರೆ. ನಿಂಗಿದು ಬೇಕಿತ್ತ ಮಗಳೇ, ವಾಪಸ್ಸು ಹೊರಟೋಗು ಶಿವನೇ. ಬನ್ನಿ. ಏನ್ರೆ ಮಾಡ್ತಾ ಇದ್ದೀರಾ? ಓದ್ಕೋತಾ ಇದೀವಕ್ಕ. ಸರಿ ಓದ್ಕೊಳ್ಳಿ. ನೆನ್ನೆ ತರ ಲಾಕ್ ಹಾಕ್ದೆ ಹಂಗೆ ಮಲ್ಕೋಬೇಡಿ. ಲಾಕ್ ಹಾಕೊಂಡು ಮಲ್ಕೊಳ್ಳಿ, ಆಯ್ತಾ? ಸರಿ ಅಕ್ಕ. ಏ ಕನ್ವರ್ಕೆ ಕುಮಾರಿ, ಎಲ್ಲೇ ಇವ್ರಿಬ್ರು? ಗೊತ್ತಿಲ್ಲ? ನಿಜ ಹೇಳು, ಎಲ್ಲೋದ್ರು? ಮಧ್ಯಾಹ್ನನೇ ಹೋದ್ರಕ್ಕ, ಗೊತ್ತಿಲ್ಲ. ಮಧ್ಯಾಹ್ನನೇ ಹೋದ್ರಾ? ಸ್ವಿಚ್ ಆಫಾ? ಏಯ್ ಬಾರೆ ನನ್ ಜೊತೆ. ನಿನಗ್ ಗೊತ್ತಿರುತ್ತೆ ಅವ್ರು ಎಲ್ಲೋಗಿದ್ದಾರೆ ಅಂತ. ಬಾರೆ. ಬಾ, ಸುಮ್ನೆ ಬಾರೆ ನನ್ ಜೊತೆ, ನಿಂಗೆ ಗೊತ್ತಿರುತ್ತೆ. ಬಾ. ನೋಡಿ ಗೈಸ್, ಟೈಮ್ ನೋಡಿ ಗೈಸ್, ಇಷ್ಟೊತ್ತಾದರೂ ನಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡಿದೆ, ಶೂಟಿಂಗ್ ಮಾಡಿದ್ದಾರೆ. ಪಾಪ ವಾಣಿ ಅಕ್ಕ ಸುಸ್ತಾಗಿ ಮಲ್ಕೊಂಡಿದ್ದಾರೆ. ಅದು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇವತ್ತು ಔಟ್ರ್ ನಾವೇ ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಗರ್ಲ್ಸ್ ಹಾಸ್ಟೆಲ್ನ ಶೂಟ್ ಮಾಡಿದ್ದೀವಿ. ಪ್ಲೀಸ್ ಈ ಸಲ ನೋಡಿ, ಹಾರೈಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರೆ ಮಾಡಿದೆ ನೋಡಿ, ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ಸೊ ನಮ್ಮ ಕಷ್ಟಕ್ಕೆ ನೀವು ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನನಗೂ ಒಂದು ಡೈಲಾಗ್ ಬಿಡಲಾರ್ದಂಗೆ ಅಕ್ಕಿನ ಎಲ್ಲ ಹೇಳಿದ್ಲು. ಸೊ ಅದು ಹೇಳಿದ್ದೆಲ್ಲ ನೀವು ಕೇಳಿಸ್ಕೊಂಡಿರಿ ಅಂತ ಹೇಳಿ ಅನ್ಕೋತೀವಿ. ಸೊ ಸಪೋರ್ಟರ್ಸ್, ನಿಜ ಹೇಳ್ಬಿಡಿ, ಬೆಡ್ ಇಟ್ಕೊಂಡು ರೀಲ್ಸ್ ಮಾಡೋ ಪ್ಲಾನ್ ಕೊಟ್ಟಿದ್ ಯಾರು ಅಂತ? ಅಯ್ಯೋ, ನಾವಲ್ಲ ಮಾರೆ. ಮತ್ಯಾರು ಮಾಡಿದ್ದು? ಕಾಳಿ ಅಕ್ಕ. ಕಾಳಿನ? ಗಾಳಿ ಬಂದ್ರೆ ಆರೋಗ ತರ ಇದ್ದಾಳೆ ಅವಳು. ಈ ಐಡಿಯಾ ಎಲ್ಲ ಕೊಟ್ಲಾ? ಸುಳ್ ಕತೆಗಳೆಲ್ಲ ಪುಂಗ್ಬೇಡಿ. ಯಾರು ಅಂತ ಹೇಳಿದ್ರೆ ಸರಿ. ಅವಳೇ ಮಾರೆ ನನ್ಗೆ ರೀಲ್ಸ್ ಮಾಡುವ ಐಡಿಯಾ ಕೊಟ್ಟದ್ದು. ಈಗ ಬರೀ ಕಾಳಿ ಅಲ್ಲ ಅಕ್ಕ, ಮತ್ತೆ